ಏನ್ ಮಾಡಿ ಏನೇನ್ ಮಾಡಿದ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ನಾನು ಎದ್ದು ಮುಖ ತಕ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದೀರಿ, ಒಂದು 10-15 ನಿಮಿಷ ಕುಂತ್ಬಿಟ್ಟು ಈಗಿದ್ರೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಫಸ್ಟಿಗೆ ಸೂರ್ಯಾಗ ನಮಸ್ಕಾರ ಮಾಡಿಕೊಂಡು ಗುಬ್ಬಚ್ಚಿಗೂ ಕಾಳು ಹಾಕ್ಬಿಟ್ಟು ಹೊರಗಡೆ ಎಲ್ಲ ಮನೆಯೊಳಗಿನ ಗಿಡ ಎಲ್ಲ ತಂದು ಇಟ್ಬಿಟ್ಟು ನೀರು ಜಾಸ್ತಿ ಅಷ್ಟು ಹಾಕಿ ಬಿಸಿಲಿಗೆ ಇಡ್ಬೇಕ್ರಿ. ಒಂದು 2-3 ತಾಸು ಇಟ್ಬಿಟ್ಟು ಆಮೇಲೆ ಒಳಗೆ ಗಿಡಕ್ಕೆ ಬರೋದಂತ ಎಲ್ಲ ತಂದು ಹೊರಗಡೆ ಇಟ್ಟಿದ್ದೀನಿ ನೋಡ್ರಿ. ಹೊಸ್ಲ ತೊಳೆ ಮುಂದಾಗ ಅವಕ್ಕೂ ಎಲ್ಲ ನೀರು ಹಾಕಿಬಿಟ್ಟು ಮತ್ತು ಎಲೆ ಮೇಲೆಲ್ಲ ಧೂಳು ಕುಂತಿರ್ತಾವಲ್ರಿ. ಈ ರೀತಿ ನೀರೆಲ್ಲ ಮ್ಯಾಲೆ ಸ್ಪ್ರೇ ಮಾಡೋದ್ರಿಂದ ಧೂಳು ಹೋಗುತ್ತೆ ಮತ್ತು ಗಿಡನೂ ಚಲೋ ಅನ್ನಿಸ್ತಾವ್ರಿ. ಅಟ್ಲೀಸ್ಟ್ 15 ದಿವ್ಸ ಒಂದ್ಸಲಾರ ಈ ರೀತಿ ಮಾಡೋದು ಬೆಸ್ಟ್ ರೀ. ನಾನು ಭಾಳ ದಿವಸದಿಂದ ಹೊರಗಡೆ ತಂದು ಇಟ್ಟಿತ್ತಿಲ್ಲ ಬಿಸಿಲಿಗೆ, ಹಾಗಾಗಿ ಮತ್ತು ಈ ರೀತಿ ಮಾಡೋದ್ರಿಂದ ಅದು ಗಿಡದೊಳಗೆ ಫಂಗಸ್ ಆಗಲಿ ಮತ್ತು ಬ್ಯಾಕ್ಟೀರಿಯಾಗಳಿದ್ರೂ ಬಿಸಿಲಿಗೆ ಇಡೋದ್ರಿಂದ ಎಲ್ಲ ಹೋಗ್ತಾವ್ರಿ. ಹಾಗಾಗಿ ಅಟ್ಲೀಸ್ಟ್ 15 ದಿವ್ಸಿಗೆ ಒಂದ್ಸಲಾದ್ರೂ ಹೊರಗಡೆ ತಂದಿಡೋದು ಬೆಸ್ಟ್. ಇವತ್ತು ನಾನು ಜಲ್ದಿ ಎದ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನಾನು ಅಂದ್ಕೊಂಡಿದ್ದೆ ಅಂದರೆ ಹೊರಗಡೆ ಎಲ್ಲ ಗಿಡ ಇಟ್ಬಿಟ್ಟು ನೀರು ಹಾಕಿ ಗ್ಯಾಸ್ ಸ್ಟೋವ್ ಮತ್ತು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಸ್ವಲ್ಪ ಎಲ್ಲ ನೀಟಾಗಿ ಅಂತ ಅಂದ್ಕೊಂಡ್ಬಿಟ್ಟು ರಾತ್ರಿ ಮನ್ಕೊಂಡಿದ್ದೀರ. ಅಂದರೆ ಇವತ್ತು 6 ಗಂಟೆಕನ ಎದ್ದಿದ್ದು. ಯಾಕಂದ್ರೆ ನನ್ನ ಮಗಳು ಅಲಾರಾಮ ಬಂದ್ ಮಾಡಿಟ್ಟ, ನಮ್ಮ ಮಮ್ಮಿ ಜಲ್ದಿ ಹೇಳ್ತಾರೆ ಬಾ ಅಂತೇಳಿ. ಅಂದರೆ ಡೈಲಿ ನಾನು 4 ಗಂಟೆಕನ ಅಲಾರಾಮ ಇಡೋದ್ರಿ. ಅಂದರೆ ಡೈಲಿ 4 ಗಂಟೆಕನ ಹೇಳ್ತೀನಿಲ್ಲ, ಹಾಗಾಗಿ ಇವತ್ತು 4 ಗಂಟೆಕನ ಹೇಳ್ಬೇಕಂತಲೇ ಅಂದ್ಕೊಂಡಿದ್ದು. ಆದರೆ 6 ಗಂಟೆ ಆಗ್ಬಿಟ್ಟೈತಿ, ಇನ್ನೂ ಅಲಾರಾಮ ಹೊಡೆಯಲಾಗಿತ್ತಂತ ನಾನು ಅನ್ನಕ್ಕಂತೀನಿ. ಆದರೆ ನಮ್ಮ ತನು ಇದ್ರೆ ಬಂದ್ ಮಾಡಿಬಿಟ್ಟಿದ್ಲು. ಅಂದರೆ ಹೇಳ್ಬಾರ್ದು ಇವತ್ತು ಸಂಡೇ ಐತಿ ಆರಾಮ್ ಬಂದ್ಕೊಳ್ಳಿ ಅಂತ ಆಕಿನೂ ಈ ರೀತಿ ಮಾಡಿದ್ಲು. ಮತ್ತು 6 ಗಂಟೆಕನೇ ಎದ್ದು ಮುಖ ತಕ್ಕೊಂಡು ಹೊರಗಡೆ ಒಂದು 10-15 ನಿಮಿಷ ಕುಂತ್ಬಿಟ್ಟು ಆಮೇಲೆ ಅಂದರೆ ಬೆಳಗ್ಗೆ ಎದ್ದು ಒಂದು ಅರ್ಧ ತಾಸು ರಿಲ್ಯಾಕ್ಸಾಗಿ ಕುಂತು ಯೋಗ ಮಾಡಿಬಿಟ್ರೆ ಮೈಂಡ್ ಫ್ರೆಶ್ ಅನ್ಸುದ್ರಿ. ಬೆಳಗ್ಗೆ ಎದ್ದು ಕೂಡಲೇ ಗಡಿಬಿಡಿ ಒಳಗೆ ಕೆಲಸನೇ ಸ್ಟಾರ್ಟ್ ಮಾಡಿಬಿಟ್ರೆ ಏನಂತಲ್ಲ ಮೈಂಡ್ ಫುಲ್ ಏನಂತಾರೆ ಟೆನ್ಷನ್ ಆದಂಗೆ ಆಗುತ್ತೆ. ಹಾಗಾಗಿ ಜಲ್ದಿ ಎದ್ದು ಒಂದು 10-15 ನಿಮಿಷ ನಮ್ಮ ಸಂಗಟ ನಾವೇ ಟೈಮ್ ಸ್ಪೆಂಡ್ ಮಾಡೋದು ಭಾಳ ಬೆಸ್ಟ್ ಅನ್ಸುತ್ತೆ ರೀ. ಎಲ್ಲರೂ ಮನ್ಕೊಂಡಿರ್ತಾರೆ, ನಾವು ಒಬ್ಬರೇ ಎದ್ಬಿಟ್ಟು ರಿಲ್ಯಾಕ್ಸಾಗಿ ಎಷ್ಟು ಬೆಸ್ಟ್ ಅನ್ಸುತ್ತೆ, ಮೈಂಡ್ ಒಂಥರ ಕೂಲ್ ಅನ್ಸುತ್ತೆ. ಹಾಗಾಗಿ ನಂಗೆ ಜಲ್ದಿ ಹೇಳೋಕ್ಕೆ ಇಷ್ಟ ಆಗೋದು. ಹಾಗಾಗಿ ಇವತ್ತು ಜಲ್ದಿ ಹೇಳೋಕ್ಕಾಗಲಿಲ್ಲ. ಮತ್ತು ಕೆಲಸನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ಗಿಡ ಎಲ್ಲ ಹೊರಗಡೆ ಇಟ್ಟು ನೀರೆಲ್ಲ ಹಾಕಿಬಿಟ್ಟು ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಯೋಗನೂ ಮಾಡೋಕ್ಕೆ ಹೋಗಲಿಲ್ಲ ರೀ. ಯಾಕಂದರೆ ಯೋಗ ಲೇಟ್ ಆಗಿಬಿಟ್ಟಿತ್ತಲ್ಲ, ಎದ್ದು ಕೂಡಲೇ ಒಂದು 10-15 ನಿಮಿಷ ಕುಂತ್ಬಿಟ್ಟು ಆಮೇಲೆ ಕೆಲಸನೇ ಸ್ಟಾರ್ಟ್ ಮಾಡಿದೆ ರೀ. ಗಿಡ ಎಲ್ಲ ಹೊರಗಡೆ ಒಯ್ದಿಟ್ಟು ನೀರು ಹಾಕಿ ಮತ್ತು ಗ್ಯಾಸ್ ಕಟ್ಟಿ ಮತ್ತದು ಗಿಡ ಎಲ್ಲ ಏನು ಇಟ್ಟಿರ್ತೀವಲ್ರಿ, ಸಣ್ಣ ಮಣ್ಣೆಲ್ಲ ಬಿದ್ದಿರ್ತೈತಿ, ಅದನ್ನೆಲ್ಲ ತೆಗೆದು ನೀಟಾಗಿ ಒರೆಸ್ಬಿಟ್ಟು ಮತ್ತು ಮ್ಯಾಟ್ ಎಲ್ಲ ತೊಳೆದು ಹಾಕಿ ಬಾತ್ರೂಮ್ ತೊಳೆದ್ಬಿಟ್ಟು ಜಳಕ ಮಾಡಿ ಈಗ ಬಂದೆ ನೋಡ್ರಿ. ಫುಲ್ ಫ್ರೆಶ್ ಅನ್ಸುತ್ತೆ ಎಲ್ಲ ಕ್ಲೀನ್ ಆದಮೇಲೆ. ಹಂಗಾಗಿ ಇನ್ನು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಬೆಳಿಗ್ಗೆ ಎಲ್ಲ ಕೆಲಸ ಜಲ್ದಿ ಮುಗಿದ್ಬಿಟ್ರೆ ಇಡೀ ದಿವಸ ಫ್ರೆಶ್ ಅನಿಸುತ್ತೆ. ಆ ಗಡಿಬಿಡಿ ಒಳಗೆ ಮಾಡಿಬಿಟ್ರೆ ಏನೈತಿಲ್ಲ ಯಾವ ಕೆಲಸನೂ ನೀಟಾಗಿ ಆಗಂಗಿಲ್ಲ. ಹಾಗಾಗಿ ಜಲ್ದಿ ಎದ್ದು ಕೆಲಸ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಆದ್ರೂ 8 ಗಂಟೆ ತನಕ ಎಲ್ಲ ಆಗಿದ್ರಿ ಕ್ಲೀನಿಂಗ್ ಕೆಲಸ. 8 ಗಂಟೆಗೆ ಜಳಕ ಮಾಡಿ ಬಂದುಬಿಟ್ಟು ಈಗಿದ್ರೆ ಹೊರಗಡೆ ರಂಗೋಲಿ ಹಾಕಕ್ಕಂತೀನಿ ನೋಡ್ರಿ. ರಂಗೋಲಿನೂ ಹಾಕಿತ್ತಿಲ್ಲ, ಬರೀ ಎಲ್ಲ ಕ್ಲೀನ್ ಮಾಡಿಬಿಟ್ಟನೇ ಹೋಗಿದ್ದು. ಬಂದ ಕೂಡಲೇ ರಂಗೋಲಿ ಹಾಕಕ್ಕೆ ಅಂದರೆ ಜಳಕ ಮಾಡಿ ಬಂದ ಕೂಡಲೇ ರಂಗೋಲಿ ಹಾಕಕ್ಕೆ ಬರುತ್ತಂತೇಳಿ ಈಗಿದ್ರೆ ರಂಗೋಲಿನೂ ಹಾಕಿ ಬಂದುಬಿಟ್ಟು ಮತ್ತು ಗ್ಯಾಸ್ ಸ್ಟೋವ್ನ ಎಲ್ಲ ಒರೆಸಿದ್ದೆ ಅಲ್ರಿ. ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಮನಗಿದ್ರೆ ದೋಸೆ ಅಥವಾ ಪಡ್ಡ ಹಾಕಿ ಕೊಟ್ಟು ಅಂತಂದೆ. ಇಲ್ಲಿ ಮಮ್ಮಿ ಅಲ್ಲೇ ನಾಷ್ಟ ಇರುತ್ತೆ, ನಾನು ಅಲ್ಲ ಅಂತೇಳಿ ಮನು NCC ಕ್ಲಾಸಿಗೆ ಹೊಂಟಾನ ನೋಡ್ರಿ. ಅಂದರೆ ಇವತ್ತು NCC ಕ್ಲಾಸ್ ಇರುತ್ತಲ್ಲ ಸಂಡೇಗೊಮ್ಮ, ಹಾಗಾಗಿ ಅಲ್ಲೇ ನಾಷ್ಟ ಇರುತ್ತೆ. ನಾಷ್ಟ ಏನು ಬೇಡ ಅಂತ ಅಂದ್ಕೊಳ್ಳೆ ನಮ್ಮ ಮನೆಯವರಿದ್ರೆ ಸ್ವಲ್ಪ ಕೆಲಸನೂ ಐತಿ ಮತ್ತು ಮನಗೆ ಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತೀನಿ, ಆಮೇಲೆ ಕಾಯಿಪಲ್ಯಕ್ಕೆ ಹೋಗಕ್ಕೆ ಬರುತ್ತಂತೇಳಿ ಅವರು ಹೋದರು. ತನಗೆ ದೋಸೆ ಹಾಕಿ ಕೊಟ್ಟು ನಮ್ಮ ಕೆಂಪು ಚಟ್ನಿ ಹಚ್ಕೊಂಡು ದೋಸೆ ತಿನ್ನು ಅಂತ ನಾನು ಅಂದ್ಕೊಳ್ಳಿ. ಇಲ್ಲಿ ಮಮ್ಮಿ ಬಟಾಟಿ ಪಲ್ಯ ಮಾಡಿರಿ ಆಮೇಲೆ ದೋಸೆ ಹಾಕಿ ಕೊಡ್ರಿ ಅಂತ ಅಂದ್ಕೊಳ್ಳಿ. ಮತ್ತು ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತಲ್ಲ, ಹಾಗಾಗಿ ಬಟಾಟಿ ಪಲ್ಯ ಮಾಡಿದೆ ದೋಸೆ ಹಾಕಿ ಕೊಡಕ್ಕೆ ಬರುತ್ತಂತ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟರಿ. ಅಂದರೆ ಜಾಸ್ತಿನೇ ರುಬ್ಬಿಟ್ಟಿದ್ದು. ಆ್ಯಕ್ಚುಲಿ ಮನು ರುಬ್ಬಿಟ್ಟಿದ್ರಿ ಜಾಸ್ತಿ, ಅಂದರೆ ಮನುನೇ ರುಬ್ಬಿಡೋದು. ಅಂದರೆ ನಾನು ರುಬ್ಬಕ್ಕಂತ್ರೂ ಸಿಟ್ಟು ಮಾಡ್ಕೊತಾನೆ, ನಾನು ರುಬ್ತೀನಿ ಮಮ್ಮಿ ನೀವು ರೆಸ್ಟ್ ಮಾಡಿ ಹೋಗ್ರಂತ ಹೇಳ್ತಾನು. ಹಾಗಾಗಿ ಇವತ್ತು ರುಬ್ಬ ಮುಂದಾಗ ಸ್ವಲ್ಪ ನೀರೇ ಜಾಸ್ತಿ ಹಾಕಿಬಿಟ್ಟಿದ್ದಾರೆ, ಹಾಗಾಗಿ ಅಳಸಾಗ್ಬಿಟ್ಟಿತ್ತು. ಈ ರೀತಿ ಆದಾಗ ದೋಸೆ ಆಗಲಿ ಪಡ್ಡಾಗಲಿ ಸ್ವಲ್ಪ ಅವು ಜಲ್ದಿ ಎಳಂಗೆ ಇಲ್ಲ ರೀ. ಯಾವಾಗಲೂ ದೋಸೆ ಇಟ್ಟು ಮತ್ತು ಪಡ್ಡಿಟ್ಟು ಸ್ವಲ್ಪ ಗಟ್ಟಿ ಆದರೆ ಜಲ್ದಿ ಬೆನಿತಾವ್ರಿ. ಅಳಸಾಗ್ಬಿಟ್ರೆ ಏನಂತಲ್ಲ ಜಲ್ದಿ ಬೆನಂಗೆ ಇಲ್ಲ.
ಅಂದರೆ ಅವನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗೈತಿ, ಲಾಸ್ಟಿಗೆ ಗಟ್ಟಿ ಆಗೈತಿ ಅಂತ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟಾನು, ಹಂಗಾಗಿ ಜಾಸ್ತಿನೇ ಅಳಸಾಗಿತ್ತು. ಏನೂ ಮಾಡೋಕ್ಕಾಗಂಗಿಲ್ಲ ರೀ, ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೋದು. ಈಗಿದ್ರೆ ತಾನು ಬಟಾಟಿ ಪಲ್ಯ ಮಾಡಂತಂದಿವಲ್ರಿ, ಈ ಕಡೆ ಬಟಾಟಿನೂ ಕುದ್ಸಾಕೆ ಇಟ್ಬಿಟ್ಟು ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಪಲ್ಯನೂ ರೆಡಿ ಮಾಡ್ರೈತಂತ ನಾನು ಬಟಾಟಿ ಕುದಿಸಿ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೆ ರೀ. ನಮ್ಮ ಮನೆಯವ್ರು ಬಂದ ಕೂಡಲೇ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಆ್ಯಕ್ಚುಲಿ ಪಡ್ಡು ಮಾಡಬೇಕಂದಿತ್ತು, ಪಡ್ಡು ಮಾಡಿಬಿಟ್ರೆ ಅದಕ್ಕೆ ಸಾಂಬಾರು ಅಥವಾ ಚಟ್ನಿ ಮಾಡಬೇಕಾಗುತ್ತಲ್ಲ, ಹಾಗಾಗಿ ಮೊಸರು ಹಾಕಿಬಿಟ್ಟು ಚಟ್ನಿ ಮಾಡಬೇಕಂದ್ರೆ ಮೊಸರನ್ನು ನಿನ್ನೆ ಹೆಪ್ಪ ಹಾಕಿತ್ತಿಲ್ಲ ರೀ, ಮತ್ತು ಸಾಂಬಾರು ಮಾಡಬೇಕಂದ್ರೆ ಟೊಮೆಟೊನೂ ಖಾಲಿ ಆಗಿದ್ದು, ಹಾಗಾಗಿ ದೋಸೆನೇ ಮಾಡಿ ಕೊಟ್ರಾಯ್ತು ಅಂತೇಳಿ ನಾನು ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ. ದೋಸೆ ಹಿಟ್ಟು ಅಳಸಾಗ್ಬಿಟ್ಟಿತ್ತಲ್ಲ, ಜಲ್ದಿ ಅಳನ ಆಗಿದ್ದು ಅಂದ್ರೆ ಎಲ್ಲ ತವಿಗೆ ಹತ್ಕೊಂಡ್ಬಿಡಾಕತ್ತಿದ್ದು. ಅಂದರೆ ಈ ರೀತಿ ಸ್ವಲ್ಪ ಹಿಟ್ಟು ಅಳಸಾದಾಗ ಏನಿಲ್ಲ, ನಾವು ತೆಳ್ಳಗೆ ಮಾಡಕ್ಕೆ ಹೋದ್ರೆ ದೋಸೆವು ಬರಂಗೇ ಇಲ್ಲ ರೀ, ತವಿಗಿನ ಹತ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಹಾಗಾಗಿ ಈ ರೀತಿ ಶೆಟ್ ದೋಸೆ ಮಾಡಿಬಿಟ್ರೆ ಇನ್ನೂ ಪರವಾಗಿಲ್ಲ, ಚಲೋತ್ನಾಗೆ ಬರ್ತಾವೆ. ಹಾಗಾಗಿ ನಾನು ಈ ರೀತಿ ಸೆಟ್ ದೋಸೆನೇ ಮಾಡಿ ಕೊಡಾಕತ್ತಿದ್ದು ನೋಡ್ರಿ. ಮತ್ತು ಏನು ಮಾಡೋದು, ಅಳಸಾದಾಗ ಮತ್ತು ಅದಕ್ಕೆ ಹಿಟ್ಟು ಹಾಕಿ ಮಿಕ್ಸ್ ಮಾಡೋಕ್ಕಿಂತ ಹಂಗೆ ಮಾಡಿ ಕೊಟ್ರಾಯ್ತು ಅಂತ ಹಂಗೆ ರೆಡಿ ಮಾಡಾಕಂತೀನಿ ನೋಡ್ರಿ. ಎಷ್ಟು ಅಳಸಾಗೈತಲ್ರಿ, ಹಿಟ್ಟು ಯಾವಾಗಲೂ ಸ್ವಲ್ಪ ತಿಕ್ಕಾಗೆ ಬೀಳಬೇಕು ದೋಸೆ ಮಾಡೋ ಮುಂದಾಗ. ಮತ್ತೇನು ಮಾಡೋಕ್ಕಾಗಂಗಿಲ್ಲ, ಕೆಲವೊಂದು ಸಲ ಮಿಸ್ಟೇಕ್ ಆಗ್ತಾ ಇರ್ತಾವೆ. ಈಗಿದ್ರೆ ನಾನು ಈ ಕಡೆ ದೋಸೆ ಮಾಡ್ತಾ ಮನೆಯವ್ರಿಗೂ ಹಚ್ಚಿ ಕೊಟ್ರಾಯ್ತಂತ ಪ್ಲೇಟ್ ರೆಡಿ ಮಾಡಾಕಂತೀನಿ ನೋಡ್ರಿ. ಬಟಾಟಿ ಪಲ್ಯ, ಕೆಂಪು ಚಟ್ನಿ ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದೈತ್ರಿ. ನಮ್ಮ ಮನೂ ಹೇಳ್ಯಾನು ಇದನ್ನ ಖಾಲಿ ಆದಮೇಲೆ ಮತ್ತೆ ಮಾಡಿದ್ರಿ ಮಮ್ಮಿ ಅಂತೇಳಿ. ಅಂದರೆ ಪಲ್ಯ ಇಷ್ಟ ಆಗ್ಲಿಕ್ಕೆ ಅಂದ್ರೆ ಮತ್ತು ಬಾಯಿಗೆ ಏನು ರುಚಿ ಬರ್ಲಿಕ್ಕಂದ್ರೆ ಈ ರೀತಿ ಚಟ್ನಿ ಇದ್ಬಿಟ್ರೆ ಬೆಸ್ಟ್ ಆಗುತ್ತಂತೇಳಿ ಆ ಒಂದು ಐಡಿಯಾ ರೀ. ಈಗಿದ್ರೆ ಇದೇ ರೀತಿ ಎಲ್ಲರಿಗೆ ಸೆಟ್ ದೋಸೆನೇ ಮಾಡಿಕೊಡ್ಬೇಕಂತ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ನಾಷ್ಟ ಮಾಡಾಕಂತೀನಿ ನೋಡ್ರಿ. ನನ್ನ ಮಗಳಿಗೆ ಪ್ಲೇಟ್ ಹಚ್ಚಿಕೊಟ್ಟೆ, ಇದನ್ನ ತಿನ್ನಮ್ಮ ಅಂತ. ಇಲ್ಲಿ ಮಮ್ಮಿ ನನಗೆ ಕ್ರಿಸ್ಪಿ ದೋಸೆ ಬೇಕಂತಂದ್ಲು. ಆಯ್ತು ನಿನಗೆ ಕ್ರಿಸ್ಪಿ ದೋಸೆ ಬೇಕಂದ್ರೆ ನೀನೇ ಮಾಡ್ಕೊತೀನೋ, ನನಗಂತೂ ಬರೋಂಗಿಲ್ಲ. ಅಂದರೆ ಅದು ಭಾಳ ತನಕ ಬಿಡಬೇಕಾಗುತ್ತೆ, ಒಂದು ದೋಸೆಗೆ 5 ನಿಮಿಷ ಬಿಡಬೇಕಾಗುತ್ತೆ, ಅಷ್ಟು ತನಕ ಬೆನೆಸ್ಬೇಕಾಗುತ್ತೆ. ಮತ್ತು ಪಪ್ಪ ಬೈತಾರೋ ಲೇಟ್ ಆಗಿಬಿಟ್ರೆ ನಾನು ಒಂದು ದೋಸೆ ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹಂಗೆ ಈ ಕಡೆ ಪ್ಲೇಟಿಗೆ ಹಚ್ಕೊಂಡ್ಬಿಟ್ಟು ಅದನ್ನೇ ತಿನ್ನಾಕಂತಿದ್ದೆ ರೀ. ಈ ಕಡೆ ತವಿ ಒಳಗೂ ಒಂದು ಹಾಕಿದ್ದೆ, ಅದನ್ನೊಂದು ಕೊಟ್ಬಿಡು, ನಿನಗೆ ಯಾವ ಥರ ಬೇಕಲ್ಲ ಅದನ್ನ ನೀನು ಮಾಡ್ಕೊಂಡು ತಿನ್ನವ ಅಂತ ನಾನು ಭೀ ತನಗೆ ಹೇಳ್ಬಿಟ್ಟು ನಾಷ್ಟ ಮಾಡಾಕಂತೀನಿ ನೋಡ್ರಿ. ಹಂಗೆ ತಿನ್ಕೊತಾನೆ ಈ ಕಡೆ ದೋಸೆನೂ ಹಾಕ್ಕೊಂಡ್ಬಿಟ್ಟು ತಿಂದು ಮುಗಿಸ್ಬಿಟ್ಟು ಕಾಯಿಪಲ್ಯಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ. ಅವ್ರಿಗೆ ಹಚ್ಚಿ ಕೊಟ್ಟಿನಿ, ಅವ್ರದ್ದೆಲ್ಲ ನಾಷ್ಟ ಆಗೈತಿ, ಆದರೆ ನನಗೆ ತಿನ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತಂದ್ರೆ ಸಾವಕಾಶ ತಿನ್ನೋದು. ಹಂಗಾಗಿ ಗಡ್ಬಡಿ ಒಳಗೆ ಹಂಗೆ ತಿಂದ್ಬಿಟ್ಟು ಈಗಿದ್ರೊಳಗೆ ಕಾಯಿಪಲ್ಯಕ್ಕೆ ಹೊಂಟು ನೋಡ್ರಿ. ಹೆಣ್ಮಕ್ಳ ಜೀವನನೇ ಹಂಗೆ ಬರೀ ಗಡಿಬಿಡಿ ಒಳಗೆ ಮುಗ್ದೇ ಹೋಗುತ್ತೆ, ಎಲ್ಲರಿಗೆ ಅಜ್ಜಿನೇ ಬದುಕೋದಾಗುತ್ತೆ ಒಂದೊಂದು ಸಲ ಅನಿಸ್ತಾ ಇರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಅಂದರೆ ನಮ್ಗೆ ಏನು ಅವಶ್ಯಕತೆ ಐತಿ ಅದನ್ನ ನಾವೇ ಪೂರೈಸ್ಕೋಬೇಕಲ್ಲ. ಮತ್ತು ಈಗ ನಾನು ಹೋಗ್ಲಿಕ್ಕಂದ್ರೆ ಅವರು ಕಾಯಿಪಲ್ಯ ತರಂಗಿಲ್ಲ ಅಂತೇಳಿ ನಾನು ಪಟ್ಟಂತ ನಾಷ್ಟ ಮಾಡಿ ಈಗ ಕಾಯಿಪಲ್ಯಕ್ಕೆ ಹೊಂಟಿದ್ದೀನಿ ನೋಡ್ರಿ. ಇದೊಂದು ದೊಡ್ಡ ಕೆಲಸ. ಮತ್ತು ಕಾಯಿಪಲ್ಯಕ್ಕೆ ಹೋಗ್ಲಿಕ್ಕಂದ್ರೆ ಇಡೀ ವಾರ ಏನು ಮಾಡೋಕ್ಕಾಗಂಗಿಲ್ಲಲ್ಲ, ಹಾಗಾಗಿ ಹೋಗಿ ಕಾಯಿಪಲ್ಯ ತಂದೆ ನೋಡ್ರಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ, ಫುಲ್ ಮೈಯೆಲ್ಲ ಉರಾಕತ್ತಿತ್ತು, ಅಷ್ಟು ಬಿಸಿಲು ಐತಿ ನೋಡ್ರಿ. ಅಂದ್ರೆ ಮನೆ ಒಳಗೆ ಬಂದರೆ ಥಂಡಿ ಹತ್ತುತ್ತೆ, ಹೊರಗಡೆ ಹೋದ್ರೆ ಬಿಸಿಲು ಹತ್ತುತ್ತೆ. ಈಗ ಕಾಯಿಪಲ್ಯನೂ ತಂದಿಟ್ಬಿಟ್ಟು ಫಸ್ಟಿಗೆ ಮುಖ ತೊಗೋಬೇಕು ಅನ್ಸಾಕತ್ತಿತ್ತು, ಅಷ್ಟು ಸೆಕೆ ಹಾಕತ್ತಿತ್ತು. ಮುಖ ತೊಗೊಂಬಂದ್ಬಿಟ್ಟು ಇನ್ನಿದ್ರೆ ಕಾಯಿಪಲ್ಯ ತೆಗೆದಿಡೋ ಕೆಲಸ ಸ್ಟಾರ್ಟ್ ನೋಡ್ರಿ. ಅಂದರೆ ತರೋದಷ್ಟೇ, ತಂದಮೇಲೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ತೊಳೆದು ಎತ್ತಿಟ್ಬಿಟ್ರೆ ಅದೊಂದು ದೊಡ್ಡ ಕೆಲಸನೇ ಕಂಪ್ಲೀಟ್ ಆದಂಗೆ ಆಗುತ್ತೆ. ಜಾಸ್ತಿ ಏನು ಕಾಯಿಪಲ್ಯ ತಂದಿಲ್ಲ ರೀ. ಬದ್ನಿಕಾಯಿನೂ ರೇಟ್ ಜಾಸ್ತಿ, ಮತ್ತು ಚೌಳಿಗೆ ಅಂತೂ 40-50 ರೂಪಾಯಿಗೆ ಪಾವು kg ಹೇಳ್ತಾರೆ. ಹಾಗಾಗಿ ತರಾಕನ ಹೋಗಿಲ್ಲ ರೀ. ಸ್ವಲ್ಪ ಬಟಾಟಿ ಮತ್ತು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿನೂ ಅಷ್ಟೇ ರೀ, ಸರಿಯೇ ಇಲ್ಲ, ಎಲ್ಲ ಸ್ವಲ್ಪ ಕಪ್ ಚಿಕ್ಕಿ ಥರ ಬಂದೈತಿ. ಅಂದರೆ ಅದನ್ನೂ ಕಡಿಮೆನೇ ಬಂದಿದ್ದು, ಜಾಸ್ತಿ ಏನು ತಪ್ಪಲ ಪಲ್ಯನೇ ಬಂದಿತ್ತಿಲ್ಲ ರೀ. ಅಂದರೆ ಬಂದುಬಿಟ್ರೂ ಅದು ಸರಿ ಇರೋಂಗಿಲ್ಲ, ಸರಿ ಇರ್ಲಿಕ್ಕಂದ್ರೆ ತೊಳಕ್ಕೆ ಮನ್ಸ ಆಗಂಗಿಲ್ಲ ರೀ. ಯಾವಾಗಲೂ ತಪ್ಪಲ ಪಲ್ಯ ಫ್ರೆಶ್ ಆಗಿರಬೇಕು, ಮತ್ತು ನೋಡೋಕ್ಕಾಗಲಿ ಮತ್ತು ಅದ್ರದ್ದು ಕಲರ್ ಆಗಲಿ ಚಲೋ ಇರಬೇಕು. ಅಂದರೆ ಅದಕ್ಕೆ ಜಾಸ್ತಿ ಗೊಬ್ಬರ ಹಾಕಿದ್ರೆ ಅಂದರೆ ಅದು ಕಲರ್ ಏನೈತಿಲ್ರಿ, ಅದು ಗ್ರೀನ್ ಒಳಗೆ ಸ್ವಲ್ಪ ಎಲ್ಲೋ ಥರ ಬಂದಿರ್ತೈತಿ. ಅಂಥದ್ದು ಪಲ್ಯ ಇದ್ಬಿಟ್ರೆ ಅದು ಟೇಸ್ಟ್ನೂ ಇರೋಂಗಿಲ್ಲ ಮತ್ತು ಭಾಳ ದಿವಸನೂ ಇರೋಂಗಿಲ್ಲ ರೀ. ಕೊತ್ತಂಬರಿ ಸೊಪ್ಪು ಅಷ್ಟೇ ತಂದಿದ್ದು, ಯಾವುದೂ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಯಾವುದೂ ತಂದಿಲ್ಲ. ಜಲ್ದಿ ಹಾಳಾಗ್ಬಿಡುತ್ತೆ ಗೊಬ್ಬರ ಜಾಸ್ತಿ ಹಾಕಿದ್ರೆ ಅಂದರೆ. ಹಂಗಾಗಿ ಈಗಿದ್ರೆ ಎಷ್ಟು ತಂದಿಲ್ಲ ಅಷ್ಟನ್ನು ಸಪ್ರೇಟ್ ಮಾಡಿ ಇಡಾಕಂತೀನಿ. ಬೆಟ್ಟದ ನೆಲ್ಲಿಕಾಯಿ ತಂದಿದ್ರಿ, ಬೆಟ್ಟದ ನೆಲ್ಲಿಕಾಯಿ ಡೈಲಿ ಒಂದು ಬಳಸ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆ ಬರುತ್ತಂತೇಳಿ ಈಗಿದ್ರೆ ಅವ್ರಿಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡಿಸ್ಬಿಟ್ಟು ತಂದುಬಿಟ್ರೆ ಅದನ್ನ ಸಪ್ರೇಟ್ ಮಾಡೋದು ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ.
ಎಲ್ಲ ಸಪ್ರೇಟ್ ಮಾಡಿ ತೊಳೆದಿಟ್ಟಿದ್ದೀನಿ ರೀ. ಮತ್ತು ಉಳ್ಳಾಗಡ್ಡಿ ಮತ್ತು ಬಟಾಟಿ ಏನು ಹಾಕಿಟ್ಟಿನಲ್ರಿ ಫ್ರಿಜ್ ಒಳಗೆ ಕೆಳಗಡೆ ಬಾಕ್ಸ್ ಇರುತ್ತಲ್ಲ ಅದ್ರೊಳಗೆ ಸ್ವೀಟ್ ಚಟ್ನಿ ಬಿದ್ದುಬಿಟ್ಟು ಎಲ್ಲ ಹೊಲಸಾಗಿತ್ತ. ಮತ್ತು ಅದನ್ನು ತೊಳೆದು ಇಟ್ಟಿದ್ದೀನಿ ಬಿಸಿಲಿಗೆ. ಒಣಗಿದ ಮೇಲೆ ಮತ್ತು ಬಟಾಟಿ ಎಲ್ಲ ಉಳ್ಳಾಗಡ್ಡಿ ಹಾಕಿ ಇಡಾಕೆ ಬರುತ್ತಂತ ಉಳ್ಳಾಗಡ್ಡಿನೂ ಬಿಸಿಲಿಗೆ ಇಟ್ಟಿದ್ದೀನಿ ರೀ. ಅಂದರೆ ಇವಾಗೆಲ್ಲ ಹಸಿ ಉಳ್ಳಾಗಡ್ಡಿನೇ ಬರ್ತಾವಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಇಟ್ರಾಯ್ತು ಅಂತೇಳಿ ಬಿಸಿಲಿಗೆ ಇಟ್ಟಿದ್ದೀನಿ. ಮತ್ತು ಒಣ ದ್ರಾಕ್ಷಿ ತಂದಿದ್ದೆ ಅಂದರೆ ಅದನ್ನು ತೊಳೆದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ. ಫಸ್ಟಿಗೆ ಪೇರು ಹಣ್ಣು ತಿಂದ್ಬಿಟ್ಟು ಮತ್ತು ಕೆಲಸ ಸ್ಟಾರ್ಟ್ ಮಾಡ್ಬೇಕಂತೇಳಿ ಈಗ ಪೇರು ಹಣ್ಣು ಕಟ್ ಮಾಡಿ ತನಗೂ ಕೊಟ್ಟು ನಾನು ತಿನ್ನಾಕಂತೀನಿ ನೋಡ್ರಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಮತ್ತು ಸಂಜೆ ಮುಂದಾಗಿದ್ರೆ ಮುಖ ತಕ್ಕೊಂಡು ಇನ್ನು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಇನ್ನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡ್ಬೇಕ್ರಿ. ಅಂದರೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಫಸ್ಟಿಗಿದ್ರೆ ಚಹಾ ಕುಡಿದ್ಬಿಟ್ಟು ಆಮೇಲೆ ಫಸ್ಟಿಗೆ ಹಿಟ್ಟು ಕಲಸಿಟ್ಟು ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡೋಕ್ಕೆ ಬರುತ್ತಂತೇಳಿ ದೊಣ್ಣೆ ಮೆಣಸಿನ್ಕಾಯಿನೂ ಅಂತಾರು ಮತ್ತು ಡಬ್ಬು ಮೆಣಸಿನ್ಕಾಯಿನೂ ಅಂತಾರು. ನಮ್ಮ ಕಡೆ ರೀ ಇವು ಜವಾರಿ ಮೆಣಸಿನ್ಕಾಯಿ ರೀ. ಅಂದರೆ ಕ್ಯಾಪ್ಸಿಕಮ್ ಅಲ್ಲ, ಇವು ದಪ್ಪ ಮೆಣಸಿನ್ಕಾಯಿ ಅಂತೀವಿ. ನಮ್ಮ ಕಡೆ ಸಿಕ್ಕಾಪಟ್ಟೆ ಖಾರ ಇರ್ತಾವೆ. ಅದ್ರದ್ದು ಪಲ್ಯ ಮಾಡ್ಬೇಕಂತ ನಾನು ಅಂದ್ಕೊಂಡ್ಬಿಟ್ಟು ತೆಗೆದು ಇಟ್ಟಿದ್ದೀನಿ ರೀ. ಆದರೆ ನನ್ನ ಮಗಳಿಗಿದ್ರೆ ಗೋಬಿ ಮಂಚೂರಿ ಬೇಕಾಗೈತಂತ, ಹಾಗಾಗಿ ನಾನು ಗೋಬಿ ಮಂಚೂರಿ ಮಾಡ್ತೀನಿ, ನೀವು ಚಪಾತಿ ಪಲ್ಯ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಅನ್ನಾಕತ್ತಿದ್ಲು. ಇಲ್ಲಾಂದ್ರೆ ನಾನು ಈಗ ಗೋಬಿ ಮಂಚೂರಿ ಮಾಡಿಕೊಡ್ತೀನಿ, ಫಸ್ಟಿಗೆ ಗೋಬಿ ಮಂಚೂರಿ ತಿಂದ್ಬಿಟ್ಟು ಆಮೇಲೆ ಚಪಾತಿ ಪಲ್ಯ ಮಾಡಿರಿ ಅಂತ ಅನ್ನಾಕತ್ತಿದ್ಲು. ನಾನು ಅಂದೆ ಈಗ ಗೋಬಿ ಮಂಚೂರಿ ಮಾಡಿ ತಿಂದಮೇಲೆ ಈ ಕಡೆ ಪೂರ್ತಿ ಹೊಸನೂ ಇರೋಂಗಿಲ್ಲ ಮತ್ತು ಈ ಕಡೆ ಚಪಾತಿ ಪಲ್ಯ ಮಾಡ್ದೇನೂ ಇರೋಕ್ಕಾಗಂಗಿಲ್ಲ, ಬ್ಯಾಡ ಈಗ. ಮತ್ತು ಅದನ್ನ ತಿಂದ್ಬಿಟ್ಟು ಮತ್ತು ನಾವು ಇನ್ನಷ್ಟು ದಪ್ಪ ಆಗೋದಾಗುತ್ತೆ. ನಿನ್ನೆ ಪಾನಿಪುರಿ ತಿಂದೀವಿ, ಇವತ್ತು ಬೇಡ ನಾಳೆ ಮಾಡಾಕತ್ತೀಯ ಅಂತೇಳಿ ಹೇಳಾಕತ್ತಿದ್ದೀರಿ. ಆದ್ರೂ ಕೇಳಲಾಗಿದ್ಲು. ಹಾಗಾಗಿ ಇಬ್ಬರದು ಜಗಳ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಇದೊಂಥರ ಸ್ಪೆಷಲ್ ಜಗಳ ರೀ. ನಕ್ಕೊಂತ ಜಗಳ ತೆಗೆಯೋದು ಅಂದರೆ ಹೇಳಿದ್ದು ಕೇಳಂಗಿಲ್ಲ, ಸಿಟ್ಟು ಬರುತ್ತೆ ಒಂದೊಂದು ಸಲ. ನಾನು ಈ ಕಡೆ ಬೈತಾ ಇದ್ರೆ ಆಕೆ ನಗ್ತಾ ಇರ್ತಾವೆ, ಹಾಗಾಗಿ ನನಗೆ ಇನ್ನಷ್ಟು ಸಿಟ್ಟು ಬರ್ತಾ ಇರ್ತೈತಿ. ಆದ್ರೂ ಕೇಳಂಗೆ ಇಲ್ಲ ರೀ. ಬರೀ ಈ ಥರ ಗೋಬಿ ಮಂಚೂರಿ ಬೇಕು ಪಾನಿಪುರಿ ಬೇಕು ಅಂತ ಕೇಳ್ತಾ ಇದ್ದಾಗ ನಂಗೆ ಸಿಟ್ಟು ಜಾಸ್ತಿ ಬರುತ್ತೆ. ನಾನಿದ್ರೆ ಸಣ್ಣ ಆಗ್ಬೇಕಂತ ನಾನು ಅನ್ಕೊತಾ ಇರ್ತೀನಿ, ಆದರೆ ಮಾಡಿದ ಕೂಡಲೇ ನಮಗೂ ಜೀವ ಕೇಳಂಗಿಲ್ಲ ರೀ. ತಿಂದ್ಬಿಡೋದಾಗುತ್ತೆ ಮತ್ತು ಇನ್ನಷ್ಟು ದಪ್ಪ ಆಗುತ್ತೆ. ನೀವ್ಯಾಕೆ ತಿಂತೀರಿ ಬಿಡ್ರಿ, ನಾವು ಅಷ್ಟೇ ಮಾಡ್ಕೊಂಡು ತಿಂತೀವಿ ಅಂತ ಅನ್ನಾಕತ್ತಿದ್ಲು. ನೀನು ಮಾಡ್ಕೊಂಡು ತಿಂದ್ಬಿಟ್ರೆ ನನಗೂ ತಿನ್ಬೇಕು ಅನ್ಸುತ್ತೆ, ಮತ್ತು ನಾನು ಬಿಡೋಕ್ಕಾಗಂಗಿಲ್ಲ ಅಂತ ನಾನು ಅನ್ನಾಕತ್ತಿದ್ದೆ. ನೀವು ಬರೀ ಹಿಂಗೆ ಮಾಡ್ತೀರಿ, ಬರೀ ನೀವು ಹೇಳಿದ್ದನ್ನೇ ಕೇಳಬೇಕು, ನಾವು ಹೇಳಿದ್ದು ಕೇಳಂಗೆ ಇಲ್ಲ ಅಂತ ಹಂಗೆ ಸಣ್ಣದಾಗಿ ಜಗಳನೂ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಅಂದರೆ ಸುಮ್ಮನೆ ಕುಂದ್ರೋಕ್ಕಿಂತ ಈ ರೀತಿ ಜಗಳ ತಕ್ಕೊಂತಿದ್ರೆ ಟೈಮ್ ಹೆಂಗೆ ಹೋಗುತ್ತಾ ಗೊತ್ತಾಗಂಗಿಲ್ಲ. ಹಂಗಾಗಿ ಈ ಕಡೆ ಹಾಲನ್ನು ಕಾಸಕ್ಕೆ ಇಟ್ಬಿಟ್ಟು ನಾನಿದ್ರೆ ಚಹಾ ಮಾಡಕ್ಕಂತಿದ್ದೆ. ನಾನು ಚಹಾ ಮಾಡಿಕೊಡ್ತೀನಿ, ಚಹಾ ಬಿಸ್ಕೆಟ್ ತಿನ್ನು, ಇವಾಗೇನು ಗೋಬಿ ಮಂಚೂರಿ ಬೇಡ ಏನು ಬೇಡ ಅಂತ ನಾನು ಅನ್ನಾಕತ್ತಿದ್ದೆ. ಆಯ್ತು ಬಿಡ್ರಿ, ನಿಮ್ಮ ಚಹಾ ನೀವೇ ಕುಡ್ರಿ, ನಾನಂತೂ ಚಹಾ ಕುಡಿಯೋಂಗಿಲ್ಲ, ಒಳ್ಳೆ ಮೊಸರು ನೀರು ಮಾಡ್ದಂಗೆ ಮಾಡ್ತೀರಿ ನೀವು ಚಹಾ, ಬರೀ ಸಪ್ಪಗೆ ಮಾಡ್ತೀರಿ ಅಂತ ಅನ್ನಾಕತ್ತಿದ್ಲು. ಅಂದರೆ ಫಸ್ಟೆಲ್ಲ ಹೆಂಗೆ ಮಾಡಿಕೊಡ್ತಿಲ್ಲ ಹಂಗೆ ಕುಡಿತಾ ಇರ್ತಿದ್ಲು. ಇತ್ತೀಚಿಗಂತೂ ತನಗೆ ಯಾವ ರೀತಿ ಇಷ್ಟ ಅಲ್ರಿ ಅದೇ ರೀತಿ ಮಾಡ್ಕೊಂಡು ತಿನ್ನೋದು. ಅಂದರೆ ಅವ್ರಿಗೆ ಮಾಡೋಕ್ಕೆ ಬಂದಮೇಲೆ ಅದೇ ರೀತಿ ನೋಡ್ರಿ, ಅವ್ರಿಗೆ ಯಾವ ರೀತಿ ಇಷ್ಟ ಆಗೋದಿಲ್ಲ ಹಂಗೆ ಮಾಡಿಕೊಂಡು ಕುಡಿತಾ ಇರ್ತಾರೋ ತಿಂತಾ ಇರ್ತಾರೋ. ನಾನು ಚಹಾ ಕುಡಿತಾ ಇದ್ದೆ. ಬಿಸ್ಕೆಟ್ರಿ ತಿನ್ನಮ್ಮ ಅಂತ ಅಂದ್ಕೊಳ್ಳೆ ಒಲ್ಲ, ಬಿಸ್ಕೆಟ್ನೂ ಅಲ್ಲ ಏನೂ ಅಲ್ಲ ನಾನು ಅಂತೇಳಿ ಶಟ್ಕೊಂಡಿದ್ಲು. ಯಾಕಂದರೆ ಗೋಬಿ ಮಂಚೂರಿ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ. ಅಂದರೆ ಈ ಗೋಬಿ ಮಂಚೂರಿ ತಿಂದಮೇಲೆ ನಮ್ಗೆ ಹಸಿವು ಅನ್ಸಂಗಿಲ್ಲ, ಅಂದರೆ ಚಪಾತಿ ಪಲ್ಯ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ. ಆದರೆ ನಮ್ಮ ಮನೆಯವ್ರಿಗೆ ಚಪಾತಿ ಪಲ್ಯ ಮಾಡಿ ಕೊಡಲೇಬೇಕಲ್ರಿ, ಹಾಗಾಗಿ ಬ್ಯಾಡ ಅಂತ ಬಿಡಿಸಿದ ಕೂಡಲೇ ಸ್ವಲ್ಪ ಶಟ್ಕೊಂಡಿದ್ಲು. ಮತ್ತು ಕಮ್ಮಿ ಆಗೋದ್ರೆ ಒಂದು 10-15 ನಿಮಿಷ ಇರುತ್ತೆ. ಈಗಿದ್ರೆ ನಾನು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಚಹಾ ಕುಡಿದು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಫಸ್ಟಿಗಿದ್ರೆ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಪಲ್ಯ ಮಾಡ್ಕೊಳಕ್ಕೆ ಬರುತ್ತೆ. ಅಂದರೆ ಚಪಾತಿ ಮತ್ತು ಡಬ್ಬು ಮೆಣಸಿನ್ಕಾಯಿ ಪಲ್ಯ ಅಷ್ಟೇ ಮಾಡೋದ್ರಿ. ಹಂಗಾಗಿ ಈಗ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಅಂದರೆ ಡಬ್ಬು ಮೆಣಸಿನ್ಕಾಯಿನೂ ಅಂತಾರೆ ಮತ್ತು ದೊಣ್ಣೆ ಮೆಣಸಿನ್ಕಾಯಿನೂ ಅಂತಾರೆ. ಇವು ಕ್ಯಾಪ್ಸಿಕಮ್ ಅಲ್ಲ ರೀ, ಇದೊಂದು ದಪ್ಪ ಇರುವ ಮೆಣಸಿನ್ಕಾಯಿ, ನಮ್ಮ ಕಡೆ ಸಿಗ್ತಾವ್ರಿ ಇವು. ಹಾಗಾಗಿ ಈಗ ನಾನು ಅದನ್ನೇ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಇದು ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೊಂಡ್ಬಿಟ್ಟು ಆಮೇಲೆ ಅದು ಪೇಸ್ಟ್ ರೆಡಿ ಮಾಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಅದ್ರೊಳಗೆ ಫಿಲ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋದು. ಈಗಿದ್ರೆ ನಾನು ಅದಕ್ಕೆ ಒಂದು ಮುಷ್ಟಿಯಷ್ಟು ಶೇಂಗಾ ಮತ್ತು 1-2 ಚಮಚದಷ್ಟು ಎಳ್ಳು ಮತ್ತು 1-2 ಚಮಚದಷ್ಟು ಗುರೆಳ್ಳು ಮತ್ತು 1 ಚಮಚದಷ್ಟು ಜೀರಿಗೆ ಹಾಕಿ ಎಲ್ಲ ಹುರಿದ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ರೀ. ಫಸ್ಟಿಗೆ ಶೇಂಗಾ ಹುರ್ಕೊಂಡ್ಬಿಟ್ಟು ಆಮೇಲೆ ಗುರೆಳ್ಳ ಮತ್ತು ಎಳ್ಳು ಜೀರಿಗೆ ಹಾಕಬೇಕಾಗುತ್ತೆ. ಸ್ವಲ್ಪ ಹುರ್ಕೊಂಡ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ಪ್ಲೇಟಿಗೆ. ಈಗಿದ್ರೆ ಒಂದು ಸ್ವಲ್ಪ ಅದೇ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಮತ್ತು ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಕರ್ಬೇವು ಸೊಪ್ಪು ಮತ್ತು ಕೊತ್ತಂಬರಿ ರೀ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ.
ಈಗ ಉಳ್ಳಾಗಡ್ಡಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಈಗ ಎಲ್ಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಬಂದ್ ಮಾಡಿ ತಣ್ಣಗಾದ್ಮೇಲೆ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಏನು ಫಸ್ಟಿಗೆ ಶೇಂಗಾ ಮತ್ತು ಹುರಿದಿಟ್ಟಿದ್ದೀವಲ್ರಿ ಎಳ್ಳು ಮತ್ತು ಗುರಾಳ್ ಹಾಕಿ ಅದನ್ನ ಫಸ್ಟಿಗೆ ಪುಡಿ ಮಾಡಿ ತೊಗೋಬೇಕಾಗುತ್ತೆ. ಅಂದರೆ ಜಾಸ್ತಿ ಸಣ್ಣ ಮಾಡ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಏನೈತಲ್ರಿ ನಾವು ಫಸ್ಟಿಗೆ ಉಳ್ಳಾಗಡ್ಡಿ ಏನು ಹುರಿದಿಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು ಮತ್ತು ಸ್ವಲ್ಪ ಹುಳಿಗಾಗಿ ಹುಣಸೆ ಹಣ್ಣನ್ನು ಹಾಕಬೇಕಾಗುತ್ತೆ. ಈಗ ಹುರಿದಿಟ್ಟಿದ್ದ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ನೆನೆಸಿಟ್ಟಿದ್ದ ಹುಣಸೆಹಣ್ಣು ಅಥವಾ ನೆನೆಸ್ದೇನೂ ಹಾಕ್ಬೋದು, ನೆನೆಸಾದ್ರೂ ಹಾಕ್ಬೋದು. ಹಾಕಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೋಬೇಕಾಗುತ್ತೆ, ಅಂದರೆ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ. ಈಗ ಈ ರೀತಿ ಪೇಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ ನೋಡಿರಿ. ಈ ಕಡೆ ಏನೈತಿಲ್ಲ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಅದರೊಳಗಿಂದ ಬೀಜ ಎಲ್ಲ ತೆಗೆದು ಬಿಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ಖಾರ ಇರ್ತಾವ್ರಿ, ಬೀಜ ಎಲ್ಲ ಹಾಕಿ ಮಾಡಿಬಿಟ್ರಾಯ್ತು. ತಿನ್ನೋಕ್ಕಾಗಂಗಿಲ್ಲ ರೀ, ನಾನು ಎಲ್ಲ ಬೀಜ ಎಲ್ಲ ತೆಗೆದುಬಿಟ್ಟು ಮಾಡಿನಂದ್ರೂ ಜಾಸ್ತಿ ಖಾರ ಆಗಿತ್ತು. ಅಂದ್ರೆ ಫುಲ್ ಸ್ಟ್ರಾಂಗ್ ಮೆಣಸಿನ್ಕಾಯಿ ರೀ ಇವು. ಇವಕ್ಕೆ ಏನೈತಿಲ್ಲ ನೀರು ಬಿಟ್ಟಿರಲ್ಲ ಮತ್ತು ಗೊಬ್ಬರ ಹಾಕಿರಲ್ಲ, ಅದೇ ಏನಂತಾರೆ ನಮ್ಮ ಕಡೆ ತೊಗರಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕ್ತಾರಲ್ರಿ ಹೊಲದಾಗ, ಅದ್ರೊಳಗನ ಈ ಬೀಜ ಹಾಕಿರ್ತಾರೋ ಅವಕ್ಕೆ ನೀರು ಮತ್ತು ಗೊಬ್ಬರ ಇಲ್ದೇ ಬೆಳೆದಿರ್ತಾವೆ ಮತ್ತು ಖಾರ ಜಾಸ್ತಿ ಇರ್ತಾವ್ರಿ. ಇವು ಜವಾರಿ ಡಬ್ಬು ಮೆಣಸಿನ್ಕಾಯಿ ಅಂತೇಳಿ ಸಿಗ್ತಾವೆ. ಅಂದರೆ ಕೆಲವೊಂದು ಕಡೆ ಸಿಗ್ತಾವೆ, ಕೆಲವೊಂದು ಕಡೆ ಸಿಗಂಗಿಲ್ಲ ರೀ. ಸಿಕ್ಕರೆ ಮಾತ್ರ ಈ ರೀತಿ ಮಾಡಿರಿ, ಸಖತ್ತಾಗಿರುತ್ತೆ. ಅಕಸ್ಮಾತಾಗಿ ನಿಮ್ಗೆ ಈ ರೀತಿ ಜವಾರಿ ಡಬ್ಬು ಮೆಣಸಿನ್ಕಾಯಿ ಸಿಕ್ಕಿಲ್ಲ ಅಂದರೆ ಸಣ್ಣ ಸಣ್ಣದ ಕ್ಯಾಪ್ಸಿಕಮ್ ಅಂತ ಬರ್ತಾವಲ್ರಿ, ಅವು ಖಾರ ಇರೋಂಗಿಲ್ಲ, ಫುಲ್ ಸಪ್ಪಗಿರ್ತಾವೆ. ಅವನ್ನೇ ತಂದುಬಿಟ್ಟು ಎಲ್ಲ ಮಸಾಲೆ ಹುರ್ಕೊಂಬಿಟ್ಟು ಮಸಾಲೆ ಹುರಿಯಂಬಂದಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಆಮೇಲೆ ಮಸಾಲೆ ಇದ್ರೊಳಗೆ ಫಿಲ್ ಮಾಡಿಬಿಟ್ಟು ಅದನ್ನು ಮಾಡ್ಕೋಬೋದು. ಅಂದರೆ ಸಿಗ್ಲಿಕ್ಕಂದ್ರೆ ಆ ರೀತಿ ಮಾಡ್ಬೋದು ಅಂತ ಹೇಳಿದೆ ಅಷ್ಟೇ ರೀ. ಈಗಿದ್ರೆ ನಾನು ಅವನ್ನೆಲ್ಲ ಮೆಣಸಿನ್ಕಾಯಿ ಏನು ತೊಗೊಂಡಿದ್ದಲ್ರಿ ಅದ್ರೊಳಗಿಂದ ಬೀಜನ ಈ ರೀತಿ ಕಟ್ ಮಾಡಿಬಿಟ್ಟು ಎಲ್ಲ ತಗೊಂಬಿಡ್ಬೇಕು. ಅಂದರೆ ನಾವು ಬದ್ನಿಕಾಯಿ ಮಾಡೋಕ್ಕೆ ಯಾವ ರೀತಿ 4 ಭಾಗಗಳಾಗಿ ಕಟ್ ಮಾಡ್ತೀವಲ್ಲ ಅದೇ ರೀತಿ ಕಟ್ ಮಾಡಿಬಿಟ್ಟು ಅದ್ರೊಳಗಿನ ಬೀಜ ಎಲ್ಲ ನೀಟಾಗಿ ತೆಗೆದು ಬಿಡ್ಬೇಕ್ರಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಫುಲ್ ಖಾರವಾಗಿ ಟೇಸ್ಟ್ ಮಸ್ತ್ ಇರುತ್ತೆ. 2 ದಿವಸ ಇಟ್ರೂ ಹಾಳಾಗಂಗಿಲ್ಲ ರೀ, ಅಷ್ಟು ಮಸ್ತಾಗಿರುತ್ತೆ. ಹಾಗಾರಿ ಎಲ್ಲ ಕಟ್ ಮಾಡಿಬಿಟ್ಟು ಬೀಜ ಇಷ್ಟೊಕ್ಕನೆ ಬಂದು ಈ ರೀತಿ ಎಲ್ಲ ಬೀಜ ತೆಗೆದ್ಬಿಟ್ಟು ಅದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಈಗೇನು ನಾವು ಫಸ್ಟಿಗೆ ಮಸಾಲ ರುಬ್ಕೊಂಡಿರ್ತೀವಲ್ಲ ಅದನ್ನ ಮಸಾಲ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಅದರೊಳಗೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ನಾವು ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿರ್ತೀವಲ್ರಿ ಅದನ್ನು ನೋಡ್ಕೊಂಡ್ಬಿಟ್ಟು ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗಿದ್ರೆ ನಾವು ಕಟ್ ಮಾಡಿ ಇಟ್ಟಿದ್ದ ಮೆಣಸಿನ್ಕಾಯಿ ಒಳಗೆ ಅದನ್ನೇನು ಸ್ಟಫಿಂಗ್ ಇರುತ್ತಲ್ಲ ಎಲ್ಲ ರೆಡಿ ಮಾಡಿ ತೊಗೋಬೇಕಾಗುತ್ತೆ. ಇದಕ್ಕೆ ಆ್ಯಕ್ಚುಲಿ ಕೊಬ್ಬರಿನೂ ಹಾಕ್ಬೋದಿತ್ತು ರೀ. ಅಂದರೆ ನಾವು ಏನು ಎಳ್ಳು ಮತ್ತು ಗುರಾಳು ಏನು ಹಾಕ್ತೀವಲ್ಲ ಆವಾಗನ ಸ್ವಲ್ಪ ಕೊಬ್ಬರಿ ಹಾಕಿ ಹುರ್ಕೋಬೋದಿತ್ತು. ನನ್ನ ಕಡೆ ಒಣ ಕೊಬ್ಬರಿ ಇದ್ದಿತ್ತಿಲ್ಲ ಮತ್ತು ಹಸಿ ಕೊಬ್ಬರಿನೂ ಇದ್ದಿತ್ತಿಲ್ಲ ಅಂತ ನಾನು ಹಾಕಿಲ್ಲ. ನೀವು ಒಂದು ಸ್ವಲ್ಪ ಕೊಬ್ಬರಿ ಇದ್ರೆ ಹಾಕ್ರಿ, ಇನ್ನೂ ಬೆಸ್ಟ್ ಆಗುತ್ತೆ. ಎಲ್ಲ ಮಸಾಲಾನು ಅದ್ರೊಳಗೆ ಫಿಲ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಇದೇನು ಫಸ್ಟಿಗೆ ಉಳ್ಳಾಗಡ್ಡಿ ಹುರ್ಕೊಂಡಿದ್ದೀವಲ್ಲ ಅದ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಇದು ಸ್ಟಫಿಂಗ್ ಎಲ್ಲ ಮಾಡಿಟ್ಟಿದ್ದೀವಲ್ಲ ಡಬ್ಬು ಮೆಣಸಿನ್ಕಾಯಿ ಅದನ್ನು ಹಾಕಿಬಿಟ್ಟು ಚಲೋತ್ನಾಗೆ ಒಂದು 3 ರಿಂದ 4 ನಿಮಿಷ ಎಣ್ಣೆ ಒಳಗೆ ಹುರ್ಕೋಬೇಕಾಗುತ್ತೆ ರೀ. ನಾನು ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು 1 ನಿಮಿಷ ಮುಚ್ಚಿಟ್ಟು ಮತ್ತು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಮತ್ತು ಮುಚ್ಚಿಡ್ಬೇಕು ರೀ. ಒಂದು 2 ರಿಂದ 3 ಸಲ ಇದೇ ರೀತಿ ಮಾಡಿಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗ್ತಾವಾಗ ಈ ರೀತಿ ಮಾಡಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಏನು ನಾವು ಮಸಾಲ ರುಬ್ಕೊಂಡಿರ್ತೀವಲ್ರಿ ಮಿಕ್ಸರ್ ಜಾರ್ ಒಳಗೆ ಇನ್ನೊಂದು ಸ್ವಲ್ಪ ಮಸಾಲ ಇತ್ತು, ಹಾಗಾಗಿ ಅದನ್ನ ನೀರು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 4 ರಿಂದ 5 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾಗಬೇಕು ರೀ, ಅಷ್ಟೋ ತನಕ ಕುದಿಸ್ಬೇಕಾಗುತ್ತೆ. ಇದು ತಣ್ಣಗಾದ್ಮೇಲೆ ಅಂತಲೇ ಇನ್ನೂ ಗಟ್ಟಿ ಆಗುತ್ತೆ, ಹಾಗಾಗಿ ಇನ್ನಷ್ಟು ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬಾರ್ದು. ಮೆಣಸಿನ್ಕಾಯಿ ಮೆತ್ತಗಾದ್ಮೇಲೆ ಸೈಡಿಗೆ ಎತ್ತಿಟ್ಬಿಟ್ರಾಯ್ತು. ಇದಕ್ಕೆ ಲಾಸ್ಟಿಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದ್ರಿ. ನಾನು ಆಲ್ರೆಡಿ ಹಾಕಿದ್ದೆಲ್ಲ ಮಸಾಲ ಹುರಿಯಂಬಂದಾಗ, ಹಾಗಾಗಿ ನಾನು ಮೇಲೇನು ಹಾಕಕ್ಕೆ ಹೋಗಿಲ್ಲ. ಈಗಿದ್ರೆ ಅದನ್ನ ರೆಡಿ ಆಗಿತ್ತು ಅಂತೇಳಿ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನು ಚಪಾತಿ ಮಾಡೋ ಕೆಲಸ ಸ್ಟಾರ್ಟ್ ನೋಡಿರಿ. ಚಪಾತಿ ಅಷ್ಟು ಮಾಡಿಬಿಟ್ರಾಯ್ತು.
ರಾತ್ರಿ ಊಟಕ್ಕೆ ಅಡುಗೆನೂ ರೆಡಿ ಆಗುತ್ತೆ ನೋಡ್ರಿ. ಇದೇನು ಪಲ್ಯ ಐತಲ್ಲ, ಚಪಾತಿಗಾಗಲಿ ರೊಟ್ಟಿಗಾಗಲಿ ಮತ್ತು ಬಿಸಿ ಅನ್ನಕ್ಕಂತೂ ಹಾಕ್ಕೊಂಡು ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ ನೋಡ್ರಿ. ಆ್ಯಕ್ಚುಲಿ ಮಧ್ಯಾಹ್ನ ಟೈಮ್ದಾಗ ಇದಕ್ಕೆ ಮೊಸರು ಹಾಕ್ಕೊಂಡು ರೊಟ್ಟಿ ಸಂಗಟ ತಿಂದ್ಬಿಟ್ರೆ ಇನ್ನೂ ಬೆಸ್ಟ್ ಇರುತ್ತೆ. ಆದರೆ ಸಂಜೆ ಮುಂದಾಗ ಮೊಸರು ತಿನ್ನಬಾರ್ದು ಅಂತಾರೆ. ಹಾಗಾಗಿ ಮಧ್ಯಾಹ್ನ ಟೈಮ್ದಾಗ ಮೊಸರು ಹಾಕ್ಕೊಂಡು ತಿನ್ನೋದು ಬೆಸ್ಟ್ ರೀ. ಅಂದರೆ ಸಂಜೆ ಟೈಮ್ದಾಗ ಮೊಸರು ತಿನ್ನೋದ್ರಿಂದ ನಮ್ಗೆ ಡೈಜೆಷನ್ ಆಗಂಗಿಲ್ಲ ಮತ್ತು ಪಿತ್ತ ಜಾಸ್ತಿ ಆಗ್ತೈತೆ ಅಂತ ಹೇಳ್ತಾರೆ. ಹಂಗಾಗಿ ಯಾವಾಗಲೂ ರಾತ್ರಿ ಹೊತ್ತು ಮೊಸರು ತಿನ್ನಕ್ಕೆ ಹೋಗಬಾರ್ದು. ಈಗಿದ್ರೆ ನಾನು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯಿತು, ಮಸ್ತಾಗಿನ್ನ ಊಟ ಮಾಡೋದು. ಆಲ್ರೆಡಿ ಟೈಮ್ 7:30 ಆಗಿತ್ತು ನೋಡ್ರಿ. ಅಂದರೆ ನಮ್ಮ ಮನೆಯೊಳಗೆ 7:30ಗೆ ಊಟ ಮಾಡೋದು ನಾವು. ನಮ್ಮ ಮನೆಯವ್ರಂತೂ ವೇಟ್ ಮಾಡಾಕಂತಿದ್ರು ಇನ್ನೂ ಅಡುಗೆ ಮಾಡಿಲ್ಲ ಅಂತೇಳಿ. ಅಂದರೆ ಪಲ್ಯ ಮಾಡ್ಕೋದು ಸ್ವಲ್ಪ ಲೇಟ್ ಆಗುತ್ತಲ್ರಿ, ಅದನ್ನೆಲ್ಲ ಬೆನೆ ಮಟ್ಟ. ಹಾಗಾಗಿ ಇನ್ನು ಪಟ್ ಚಪಾತಿ ಮಾಡಿ ಕೊಟ್ರಾಯ್ತು ಅಂತ ನಾನು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬಿಸಿ ಚಪಾತಿ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಅಂತೂ ಸಖತ್ತಾಗಿರುತ್ತೆ. ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಮತ್ತು ಮನೆಗೆ ಹಚ್ಚಿ ಕೊಟ್ಟಿದ್ದಾರೆ. ಫುಲ್ ಖಾರ ಆಗೈತೆ ಅಂತೇಳಿ ಉಸ್ಗಾರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಂದರೆ ನಮ್ಮ ಕಡೆ ಉಸ್ಗಾರದಂತರು ಖಾರ ಹತ್ತದಾಗ ಮಾಡ್ತಾರಲ್ರಿ, ಅಂತ ಉಸ್ಗಾರದಂತರು ಅಷ್ಟು ಖಾರ ಆಗೈತೆ ಮಮ್ಮಿ, ಏನು ಹಾಕಿರಿ ಎಷ್ಟು ಖಾರ ಆಗೈತೆ ಅಂತ ಅನ್ನಾಕತ್ತಿದ್ರು. ಮೆಣಸಿನ್ಕಾಯಿನ ಅಷ್ಟು ಖಾರ ಅದಾವಂತ ನಾನು ಅನ್ನಾಕತ್ತಿದ್ದೆ ರೀ. ಅಂದರೆ ಖಾರ ಇದ್ದಿದ್ದಿಲ್ಲಂದ್ರೆ ಪಲ್ಯ ಖಾಲಿ ಆಗಿಬಿಡ್ತೈತಿ. ಇವತ್ತು ಖಾರ ಐತೆ ಅಂತೇಳಿ ಮನು ಮತ್ತು ನಮ್ಮ ಮನೆಯವರು ತನು 3 ಮಂದಿ ಊಟ ಮಾಡ್ಯಾರು. ಆದ್ರೂ ಪಲ್ಯ ಇನ್ನೂ ಎಷ್ಟೊಕ್ಕನೆ ಹಂಗೆ ಐತೆ ನೋಡ್ರಿ. ಖಾರ ಇದ್ಬಿಟ್ರೆ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ, ಖಾರ ಕಮ್ಮಿ ಇದ್ಬಿಟ್ರೆ ಪಲ್ಯ ತಿನ್ನೋಕ್ಕಾಗುತ್ತೆ. ಆದ್ರೂ ಟೇಸ್ಟ್ ಆಗಿದ್ರಿ. ನಾನಂತೂ ಇಷ್ಟ ಪಲ್ಯ ತಿಂದಿದ್ದು. ಅಂದರೆ ತಿಂದಾದ್ಮೇಲೆ ಹೊಟ್ಟೆ ಉರಿಯುತ್ತೆ, ಹಂಗಾಗಿ ಜಾಸ್ತಿನೂ ರಾತ್ರಿ ಹೊತ್ತು ಖಾರ ತಿನ್ನಕ್ಕೆ ಹೋಗಬಾರ್ದು. ಆದರೆ ಬಾಯಿಗೆ ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ ನೋಡ್ರಿ. ಈಗಿದ್ರೆ ಊಟ ಮಾಡಿ ಒಂದು 10 ನಿಮಿಷ ಅಡ್ಡಾಡಿಬಿಟ್ಟು ಇನ್ನು ಅವ್ರಿಗೆ ಅಷ್ಟು ಸೋಸ್ ಇಟ್ಟರಾಯಿತು. ಮತ್ತು ಬೆಳಗ್ಗೆನೇ ಮಾರ್ಕೆಟ್ ಒಳಗಿಂದು ಒಣ ದ್ರಾಕ್ಷಿ ತಂದಿದ್ದೆ ಅಲ್ರಿ, ಅವನು ತೊಳೆದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ. ಅಂದರೆ ಒಂದು 4-5 ಸಲ ತೊಳೆದ್ಬಿಟ್ಟು ಬಿಸಿಲಿಗೆ ಇಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಡಬ್ಬಿಗೆ ಹಾಕಿ ಇಟ್ಟರಾಯಿತು. ಅಂದರೆ ಮಾರ್ಕೆಟ್ ಒಳಗೆ ಏನೈತಲ್ರಿ, ಅದು ಕ್ಲೀನ್ ಮಾಡ್ಕೊಳಾರ್ದೇ ತಂದಿರ್ತಾರೋ. ಅಂದರೆ ರೈತರು ಹಂಗೆ ತಂದಿರ್ತಾರಲ್ರಿ, ಅದನ್ನೆಲ್ಲ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ. ಈಗ ಅವರಿಗೆ ಸೋಸಿ ಅದನ್ನು ಕೆಲಸ ಮಾಡಬೇಕು. ಇವತ್ತಿನ ಇಡುವನು ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ಇಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.